ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಾದಂಬರಿಯ ವಾಚನ ಮಾಡ್ತಾ ಇದ್ದೀನಿ. ನೆಲೆ ಕಾದಂಬರಿ ಭೈರಪ್ಪ ಅವರದು. ಪಾರ್ವತಿ ತನ್ನ ಬದುಕಿನ ಕಥೆಯನ್ನು ಬರೆದಿಟ್ಟಿದ್ದನ್ನ ಜವರೇ ಇವರು ಕಾಳೇಗೌಡರು ಓದ್ತಾ ಇರುವುದನ್ನು ನೋಡಿದ್ವಿ. ಗರ್ಭಿಣಿ ಆದಮೇಲೆ ಹಾಸನಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಾಗಿನಿಂದ ನಾವು ಮುಂದಿನ ಕಥಾವಾಚನವನ್ನು ಕೇಳೋಣ. ಎಂತಹ ಇರಿಸು ಮುರಿಸು ಆ ದಿನಗಳಲ್ಲಿ ಆ ಊರಿಗೆ ಬಂದ ಹೊಸತು. ಚನ್ನಪಟ್ಟಣದ ಕೆರೆ ಹತ್ತಿನ ಮನೆ. ಸಹೋದ್ಯೋಗಿಗಳು ಮನೆ ಬಾಡಿಗೆಗೆ ಕೊಟ್ಟರೂ ಎಲ್ಲರಿಗೂ ಹೇಳಿದ್ದು. ಯಜಮಾನರು ಬೆಂಗಳೂರಿನಲ್ಲಿ. ಒಂದು ದಿನ ರಜೆ ಸಿಕ್ಕೋಲ್ಲ ಅಂತ ಹಾಳು ಕೆಲಸ. ನೇರವಾಗಿ ಇಲ್ಲ ಎನ್ನುವ ಧೈರ್ಯ ಇನ್ನೂ ಇರಲಿಲ್ಲ. ಅದೂ ಕಣ್ಣಿಗೆ ರಾಚುವ ಹಾಗೆ ತುಂಬಿದ ಹೊಟ್ಟೆ ಹೊತ್ತು ಅನ್ನುವ ಧೈರ್ಯ. ಆಗಲೇ ಅಲ್ಲವೇ ಮೊಟ್ಟ ಮೊದಲು ಆಲೋಚನೆ ಹುಟ್ಟಿದ್ದು. ಸಾಕುವ ಶಕ್ತಿ ಇದ್ದರೆ ಸಾಲದೆ ಮಗು ಹೆರೋಕೆ. ಹೆಸರು ಕೊಡುವ ಗಂಡಸು ಯಾಕೆ ಬೇಕು? ನೀನು ಯಾರ ಮಗ, ಯಾರ ಮಗಳು ಅಂದರೆ ಅಪ್ಪನ ಹೆಸರು ಯಾಕೆ ಹೇಳಬೇಕು? ತನ್ನ ಶರೀರದ ರಕ್ತ ಕೊಟ್ಟು ಹೊಟ್ಟೆಯಲ್ಲಿಟ್ಟುಕೊಂಡು ಜನ್ಮ ಕೊಡೋಳು ಅಪ್ಪನು, ಅಮ್ಮನು. ಹೆರಿಗೆ ನೋವಿನ ಮುಂದೆ ಬೇರೆ ಯಾವ ನೋವಿದೆ ಮನುಷ್ಯ ಜನ್ಮದಲ್ಲಿ? ಕ್ಯಾನ್ಸರ್ ನೋವಿಗಿಂತ ಹೆಚ್ಚು ಕ್ರೂರವಾದದ್ದು ಯಮ ಹೆರಿಗೆ ನೋವು. ಅಂಥದ್ದು ಅನುಭವಿಸಿ ಮಗುವಿಗೆ ಜನ್ಮ ಕೊಡುವ ತಾಯಿಯ ಹೆಸರಿನಿಂದ ಯಾಕೆ ಕರೀಬಾರದು? ಇದೇ ಆಲೋಚನೆಯಲ್ಲಿದ್ದಾಗ ಕಮಲೆ ಬೆಳೆದಳು. ಈ ನನ್ನ ಹೊಟ್ಟೆಯಲ್ಲಿ ಹೆರಿಗೆಯಾಯಿತು ಇದೇ ಆಸ್ಪತ್ರೆಯಲ್ಲಿ. ನನ್ನ ಜೊತೆಯ ಸಿಸ್ಟರ್ ಕರುಣಾಕ್ಷಿ ಈಗ ಯಾವ ಇದ್ದಾಳೋ ಕಾಗದವೇ ಇಲ್ಲ. ವರ್ಗವಾಗೋ ನೌಕರಿಯಲ್ಲಿರುವ ಜನಗಳ ಸ್ನೇಹವೇ ಹೀಗೆ. ಅವಳಿಗೆ ಹೇಳಿದ್ದೆನಲ್ಲ ನನ್ನ ಸ್ಥಿತಿಯೋಳೆ. ನನ್ನ ವಿಚಾರಗಳನ್ನೆಲ್ಲ ಕೇಳಿ ಹೌದು ಎಂದು ಬೆನ್ನು ತಟ್ಟಿದ್ದೋಳು. ರೆಕಾರ್ಡ್ ಬರಿಬೇಕಲ್ಲ, ಪುಸ್ತಕ ಪೆನ್ನು ತಂದು ಹೇಗೆ ನನ್ನೆದುರು ನಿಂತು ಬಿಟ್ಟಳು. ನಿಸ್ಸಹಾಯಕ ಪೊಲೀಸಳಂತೆ. ಸ್ನೇಹಿತೆಯಾದರೂ ಎತ್ತಿ ಹಿಂದೇಟು ಹಾಕದೆ ಅವಳ ತೋಳಿನ ಮೇಲೆ, ಪಾರ್ವತಿ ಸಿಟ್ ಮಾಡ್ಬ್ಯಾಡ, ನಾನೇ ಯೋಚನೆ ಮಾಡಿದ್ದೀನಿ. ತಂದೆಯ ಹೆಸರು ಅನ್ನೋ ಕಡೆ ಪರಮೇಶ್ವರ ಅಂತ ಬರೀತೀನಿ. ಯಾವ ಪರಮೇಶ್ವರ ಅಂತ ಯಾರು ಕೇಳ್ತಾರೆ? ಕಾಲಂ ಖಾಲಿ ಬಿಟ್ರೆ ಮಾತ್ರ ಸಮಸ್ಯೆ. ಏನಾದರೂ ಬರ್ಕೋ ಅಂದೆ ಆಗ. ಆ ರಾತ್ರಿ ನನ್ನ ಕೋಣೆಯಲ್ಲಿ ಒಬ್ಬಳೆ ಮಲಗಿದ್ದಾಗ ಆಲೋಚನೆಯ ಸ್ಪಷ್ಟ ನಿಶ್ಚಯವಾಯಿತು. ನಾನು ಬಸುರಿ ಆಗಬೇಕು, ಮಗು ಹೆರಬೇಕು. ಈಗ ನಮ್ಮ ಕಮಲೆಯ ಹೆಸರಿನ ಮುಂದೆ ನಿಂತಿರುವ ಕಾಲ್ಪನಿಕ ಪರಮೇಶ್ವರನನ್ನು ತ್ಯಜಿಸಬೇಕು, ವಿಸರ್ಜಿಸಬೇಕು. ಇದೆಲ್ಲವನ್ನು ಇವರ ಕೈಯಲ್ಲಿ ಮೊದಲೇ ಹೇಳಬೇಕೆಂದು ನಿಶ್ಚಯಿಸಿಕೊಂಡೆ. ಅವರ ಮನಸ್ಸಿಗೆ ನೋವಾಗದಂತೆ, ಆದರೆ ಸ್ಪಷ್ಟವಾಗಿ ಹೇಳಬೇಕು. ಕಾಳಪ್ಪನವರು ಬೆಂಗಳೂರಿಗೆ ಹಿಂದಿರುಗಿ ಹೋದ ಸಂಜೆ ನಾನು ಮನೆಗೆ ಬರುವ ಹೊತ್ತಿಗೆ ಇವರು ಬಂದರು. ನಾವಿಬ್ಬರು ವಿರಾಮದಲ್ಲಿ ಮಾತನಾಡಿ ಅಥವಾ ರಾತ್ರಿಯನ್ನು ಕಳೆದು 25 ದಿನವಾಗಿತ್ತು. ಬೆಳಗ್ಗೆ ಸಂಜೆ ಸ್ನೇಹಿತನ ಜೊತೆ ತಿರುಗಾಡಲು ಹೋಗುವುದು ಇವರಿಗೆ ಅಭ್ಯಾಸವಾಗಿ ಈಗ ಬಂದ ತಕ್ಷಣ, ಪಾರ್ವತಿ ನಿನಗೆ ಆಸ್ಪತ್ರೆ ಕೆಲಸ ಸುಸ್ತಾಗಿದೆ ಅಂತ ಗೊತ್ತು, ಆದರೂ ಬಾ, ಒಂದಿಷ್ಟು ತಿರುಗಾಡಿಕೊಂಡು ಬರೋಣ ಎಂದು ಒತ್ತಾಯಿಸಿದರು. ಆಸ್ಪತ್ರೆಯ ಬಿಳಿ ಸೀರೆ ತೆಗೆದು ಬೇರೆ ಸೀರೆಯುಟ್ಟು ಮುಖ ತೊಳೆದು ಹೆರಳು ಬಿಚ್ಚಿ ಜಡೆ ಹಾಕಿ ಅವರೊಡನೆ ಊರು ದಾಟಿ ರಸ್ತೆ ದಡದ ಸೇತುವೆಯ ಮೇಲೆ ಅರ್ಧ ಗಂಟೆ ಮೌನದಲ್ಲಿ ಕುಳಿತು ಹಿಂದಿರುಗಿದೆವು. ರಾತ್ರಿ ಊಟ ಮಾಡಿ ದೀಪ ಆರಿಸಿ ಮಲಗಿದ ಮೇಲೆ ಹಾಲಿನಲ್ಲಿ ಮಲಗಿದ್ದ ಕಮಲೆಗೆ ನಿದ್ದೆ ಬಂದಿದ್ದರೂ ನಾನು ಎದ್ದು ಹೋಗಿ ರೂಮಿನ ಬಾಗಿಲು ಹಾಕಿಕೊಂಡು ಬಂದು ಜೊತೆಯಲ್ಲಿ ಮಲಗಿ ಪಿಸುಗುಟ್ಟಿದೆ. ಸ್ನೇಹಿತರು ಬಂದ್ರು ಅಂತ ನನ್ನ ಮರೆತ್ಬಿಟ್ರಿ? ನಿನಗೂ ಹೊಟ್ಟೆ ಕಿಚ್ಚೆ? ಥೂ, ಎಂಥ ಮಾತಂತೀರಿ ಎಂದು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಏನೋ ಹೇಳಬೇಕು ಅಂತ ಹೋದೆ. ಸರಿಯಾಗಿ ಶುರು ಮಾಡೋಕೆ ತಿಳಿಯದೆ ಹಾಗಂದೆ ಎಂದು ಮತ್ತೆ ಪಿಸುಗುಟ್ಟಿದೆ. ಏನ್ ಹೇಳು? ಅಂತೂ ನನಗೊಂದು ಮಗು ಬೇಕೆಂಬ ಬಯಕೆಯನ್ನು ಸೂಚ್ಯವಾಗಿ ತಿಳಿಸಿದೆ. ಯಾವ ವಾಕ್ಯದಲ್ಲಿ ಯಾವ ಪದಗಳನ್ನು ಬಳಸಿ ಹೇಳಿದೆ ಅಂತ ನೆನಪಿಲ್ಲ. ಆದ್ದರಿಂದ ಅವರು ಭಾವುಕರಾದರು. ನನ್ನ ಮುಖವನ್ನು ತಮ್ಮ ಎದೆಗೆ ಒತ್ತಿ ಹಿಡಿದುಕೊಂಡದ್ದು ಮಾತ್ರವಲ್ಲ, ಅವರ ತೋಳು ಅಂಗೈಗಳ ಸ್ಪರ್ಶವೇ ನನ್ನ ಆಳಕ್ಕೂ ಅವರ ಭಾವುಕತೆಯನ್ನು ತಿಳಿಸುತ್ತಿತ್ತು. ಹೀಗೆಯೇ ತಬ್ಬಿ ಮಲಗಿದೆ. 4 ಗಂಟೆಯ ನಂತರ ಎಂದರು. ನನಗೆ 60 ಕಳೀತು. ಮಗುವಿನ ಆರೋಗ್ಯ ಏನೂ ಆಗೋಲ್ಲ. ನನಗೂ 44. ವೈದ್ಯಶಾಸ್ತ್ರದ ವಿಷಯ ನನಗೂ ಗೊತ್ತು. ನಿಮಗೆ ಎಲ್ಲ ಹೇಳಿ ಬಸುರಿ ಆಗ್ಬೇಕು ಅಂತ ನನ್ನ ಆಸೆ. ತಿಳಿಸದೆ ಆಗೋಕೆ ಇಷ್ಟವಿರಲಿಲ್ಲ. ತಿಳಿಸದೆ ಆಗಿದ್ರೆ ನಾನೇನು ತೆಗೆಸಿ ಹಾಕು ಅಂತಿದ್ನೆ. ಅದಲ್ಲ ವಿಷಯ. ಮಗು ಅಂದರೆ ಅದರ ಲಾಲನೆ ಪಾಲನೆ ಪೋಷಣೆಯ ಹೊಣೆಯು ನಿರ್ಧಾರವಾಗಬೇಕಲ್ಲ. ಈ ಮಗುವಿನ ಲಾಲನೆಯಲ್ಲಿ ನೀವು ಭಾಗವಹಿಸಬೇಕು. ಪಾಲನೆ ಪೋಷಣೆ ಪೂರ್ತಿ ನನ್ನದು. ಈ ಮಾತನ್ನು ಅವರ ಮನಸ್ಸು ತಕ್ಷಣ ವಿರೋಧಿಸಿದುದು ವಿದ್ಯುತ್ತಿಗಿಂತ ಹೆಚ್ಚು ವೇಗದಲ್ಲಿ ನನಗೆ ತಿಳಿಯಿತು. ಶೂನ್ಯ ಕ್ಯಾಂಡಲ್ ಮಬ್ಬು ಬೆಳಕಿದ್ದರೂ ನಾನು ಅವರ ಮುಖವನ್ನು ದಿಟ್ಟಿಸುತ್ತಿರಲಿಲ್ಲ. ನಮ್ಮ ಜತೆಯಲ್ಲಿರುವವರ ಮನಸ್ಸಿನೊಳಗೆ ಆಗುವ ವ್ಯಾಪಾರ ನಮ್ಮ ಮನಸ್ಸಿಗೆ ತಿಳಿಯಲು ಚಹರೆಯನ್ನು ಗಮನಿಸುವ ಅನಿವಾರ್ಯ ಸದಾ ಇರುವುದಿಲ್ಲ. ಆಮೇಲೆ ಅವರೇ ಅಂದರು, ನಿನಗೆ ಖಾಯಂ ಸಂಬಳ ಬರುತ್ತೆ, ನಿವೃತ್ತಳಾದ್ಮೇಲೆ ಪೆನ್ಷನ್ ಕೂಡ ಉಂಟು. ನನ್ನ ಅನಿಶ್ಚಿತ ವರಮಾನದಲ್ಲಿ
ಅದು ಕೂಡ ಮನೆ ಜವಾಬ್ದಾರಿ ಇರುವಾಗ ಅಂತಲೇ. ಆದರೆ ನಾನು ಹುಟ್ಟಿಸಿದ ಮಗುವಿನ ಹೊಣೆ ನನಗೂ ಸೇರಿದ್ದು ಅಲ್ಲವೇ? ಅದಕ್ಕೆಲ್ಲ ನಾನು ಹೇಳಿದ್ದು. ಹೇಗೆ ಬಿಡಿಸಿ ಹೇಳಲಿ ಎಂದು 2 ನಿಮಿಷ ಹೇಳುವ ರೀತಿಯಲ್ಲಿ ಹುಡುಕುತ್ತಿದ್ದ ನಾನು ಕೊನೆಗೆ ಎಲ್ಲ ಬಿಚ್ಚಿ ಹೇಳಿದರೆ ಬೇಜಾರು ಪಟ್ಟುಕೊಳ್ಳಲ್ಲ ತಾನೆ? ಇಲ್ಲ ಇಲ್ಲ, ಹೇಳು. ಮಕ್ಕಳನ್ನು ಹೆರುವ ಕೆಲಸ ಹೆಂಗಸಿನದು. ಗರ್ಭ ಧರಿಸಿ ಹೊಟ್ಟೆಯಲ್ಲಿ ಇಟ್ಟು 9 ತಿಂಗಳು ಹೊತ್ತು ಹೆತ್ತು ಮಗುವನ್ನು ಸೃಷ್ಟಿಸಿ ಹಾಲು ಕೊಟ್ಟು, ಅಂದರೆ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುವ ಹೊರ ವಿಸ್ತರಣೆಯ ಅವಧಿ ಇದು. ಇಷ್ಟೆಲ್ಲ ತನ್ನ ಶರೀರದೊಳಗೆ ಅಥವಾ ಶರೀರದಿಂದ ನಡೆಯಬೇಕಾದರೆ ಒಟ್ಟು 2 ವರ್ಷ. 2 ವರ್ಷ ಹೆಂಗಸಿನ ಶರೀರವೆಲ್ಲ ಒಟ್ಟಾಗಿ ನಿಂತು ಈ ಕೆಲಸ ಮಾಡುತ್ತದೆ ಅಲ್ಲವೇ? ಈ ಸಮಗ್ರ ಕ್ರಿಯೆ, ಸಮಗ್ರ ಪ್ರಯತ್ನಕ್ಕೆ ಹೋಲಿಸಿದರೆ ಗಂಡಸಿನ ಕ್ರಿಯೆಯ ಪ್ರಮಾಣವೆಷ್ಟು? ಒಂದು ಬಿಂದುವನ್ನು ಹನಿಕಿಸಿ ಅನಂತರ ಏನೂ ಮಾಡಲಾರದ ನಿಷ್ಕ್ರಿಯತೆ ಅಲ್ಲವೇ? ಅವರು ಸುಮ್ಮನೆ ಎಂದರು. ಇಷ್ಟು ಬಿಟ್ಟರೆ ಜನಾಂಗ ಸೃಷ್ಟಿಯಲ್ಲಿ ಗಂಡು ಬೇರೇನು ಮಾಡುವುದು ಪ್ರಕೃತಿ ಪ್ರಕ್ರಿಯೆಯಲ್ಲಿ ಇಲ್ಲ. ಆದ್ದರಿಂದ ಮಕ್ಕಳು ಪೂರ್ಣವಾಗಿ ತಾಯಿಗೆ ಸೇರಿದವು. ಪ್ರಾಣಿಗಳಲ್ಲೆಲ್ಲ ಇದೇ ಅಲ್ಲವೇ ಸಂಗತಿ? ಹೌದು ಎನ್ನುವಾಗ ಅವರ ಮಾತಿನಲ್ಲಿ ಒಪ್ಪಿಗೆ ಇದ್ದರೂ ಭಾವ ಶುಷ್ಕವಾಗಿತ್ತು. ಪ್ರಕೃತಿಯಲ್ಲಿಲ್ಲದ ಹೊಣೆಯನ್ನು ಮನುಷ್ಯ ಸಮಾಜ ಗಂಡಿಗೇಕೆ ಕೊಡಬೇಕು? ಅವನಿಗೇಕೆ ಇದರ ಭಾರ ಹೇರಬೇಕು ಎಂದೆ, ಗಂಡಿಗೆ ಆಗಿರುವ ಅನ್ಯಾಯವನ್ನು ಎತ್ತಿ ತೋರಿಸುತ್ತಾ. ನಮ್ಮ ಆರ್ಥಿಕ ರಚನೆ, ದುಡಿಮೆಯ ವಿಂಗಡಣೆ ಇವೆಲ್ಲದರಿಂದ ಹೀಗೆ ಬೆಳೀತು ಅಂತ ಕಾಣುತ್ತೆ ಎಂದರು. ಸಾಮಾನ್ಯ ತತ್ವಕ್ಕೆ ಒಯ್ಯುವುದರಿಂದ ಚರ್ಚೆಯ ಭಾವನಾ ತೋಟಿಯನ್ನು ಕಡಿಮೆ ಮಾಡಬಹುದೆಂಬಂತೆ. ಆದರೆ ನಾನು ಮಾಡುತ್ತಿದ್ದುದು ಚರ್ಚೆಯಲ್ಲ, ನನ್ನಂತರಂಗದ ತೀವ್ರ ಬಯಕೆಯನ್ನು ಅವರಿಗೆ ಅರ್ಥಪಡಿಸುತ್ತಿದ್ದೆ. ಅದೇನಾದರೂ ಆಗಲಿ, ನನ್ನ ಮಗುವಿನ ಪಾಲನೆ ಪೋಷಣೆಯ ಬೆಳವಣಿಗೆಯ ಪೂರ್ಣ ಹೊಣೆ ನನ್ನದು. ಜೊತೆಗೆ ಇನ್ನೊಂದು ಮಾತು, ಮುಂದೆ ಸ್ಕೂಲಿನಲ್ಲಿ ಸರ್ಕಾರ ಲೆಕ್ಕದಲ್ಲಿ ಹೆಸರು ಬರಿಸುವಾಗ ಬರೀ ಪಾರ್ವತಮ್ಮ ಅಂತ ಬರೆಸುತ್ತೀನಿ. ನಿಮ್ಮ ಹೆಸರು ಇರೋಲ್ಲ. ಹೆಸರು ಹಾಕಿಸೋಕೆ ನಾನೇನು ಹೆದರೋಲ್ಲ. ಸರ್ಕಾರಿ ನೌಕರ ನಾನಲ್ಲ. ಹೆದರಿಕೆಯ ಮಾತಿಗಲ್ಲ. ಮಗು ಪೂರ್ತಿಯಾಗಿ ತಾಯಿಯದೇ ಆದದ್ದು ಎಂದ ಮೇಲೆ ಅದರ ಹೆಸರೇನಾಗಿದ್ದರೂ ತಾಯಿಯದೇ ಇರಬೇಕು. ತಂದೆ ಅನ್ನೋದು ರೂಢಿ ಅಂಕಿತ, ಅಪ್ಪ ಅನ್ನೋ ಕಲ್ಪನೆಯೇ ಇರಬಾರದು ಅಂತ ನನ್ನ ಇಚ್ಛೆ. ಪಾರ್ವತಿ, ನೀನು ಹೇಳೋದು ಎಂದ ಅವರಿಗೆ ಮಾತು ತೋಚಲಿಲ್ಲವೆಂದು ತೋರುತ್ತದೆ. ವಿದ್ಯುತ್ ನಿಂತ ಯಂತ್ರದಂತೆ ಸುಮ್ಮನಾಗಿ ಬಿಟ್ಟರು. ಕೋಣೆಯಲ್ಲೆಲ್ಲ ಮೌನ, ಸ್ಥಗಿತ ಭಾವನೆ. ಅವರ ಮನಸ್ಸಿನಲ್ಲಿ ಏನಿರಬಹುದು, ಏನು ನಡೆಯುತ್ತಿರಬಹುದು ಎಂದು ಕಲ್ಪಿಸಿಕೊಳ್ಳಲು ತೊಡಗಿದರೂ ನನಗೆ ಹೊಳೆಯಲಿಲ್ಲ. ಮೌನವು ನನ್ನನ್ನು ಒಳಗಿನಿಂದ ಹಿಸುಕಿದಂತಾಯಿತು. ಸಿಟ್ಟು ಬಂತಾ ಅಂತ ಕೇಳಿದೆ. ಯಾಕೆ ಮಾತನಾಡುವುದಿಲ್ಲ ಎಂದು ಭುಜ ಅಲುಗಿಸಿದೆ. ಸ್ವಲ್ಪ ಹೊತ್ತಿನ ನಂತರ ಅವರು ನೀಳವಾಗಿ ಉಸಿರು ಬಿಟ್ಟದ್ದು ಕೇಳಿಸಿತು. ಅಪ್ಪ ಅನ್ನೋ ಕಲ್ಪನೆಯೇ ಇರಬಾರದು ಅನ್ನುವ ವಿಚಾರ ಹೇಗೆ ಬಂತು ನಿನಗೆ? ಆಳುವೇನಾದರೂ? ಯುರೋಪಿನ ಕೆಲವು ಕಡೆ ಈ ವಿಚಾರ ಹುಟ್ಟಿದೆ, ಅದಕ್ಕನುಗುಣವಾಗಿ ಆಚಾರವು ಶುರುವಾಗಿದೆ ಅಂತ ಹೇಳಿದರು. ಹೊಸ ಹೊಸ ವಿಚಾರ ಆಚಾರಗಳನ್ನು ಅವರು ಎಷ್ಟು ಸರಳವಾಗಿ ವಿವರಿಸುತ್ತಾರೆ. ನನಗಿಂತ ನಿಮಗೆ ಹೆಚ್ಚು ಗೊತ್ತು ನಿಮ್ಮ ಸ್ನೇಹಿತರ ವಿಷಯ. ಅವರು ಮತ್ತೆ ಮೌನಿಯಾದರು. ಅವರ ಕೈ ನನ್ನ ತೋಳಿನ ಮೇಲಿತ್ತು ನಿಜ, ಆದರೆ ಅದಕ್ಕೆ ಸ್ಪರ್ಶ ಶಕ್ತಿ ಇರಲಿಲ್ಲ. ವಿದ್ಯುತ್ ಕೆಲಸಗಾರರು ಹಾಕಿಕೊಳ್ಳುವ ರಬ್ಬರ್ ಹಸ್ತದಂತಿತ್ತು. ಆಪರೇಷನ್ ಮಾಡುವಾಗ ಧರಿಸುವ ಗ್ಲೌನಂತೆ ಕೂಡ ಇರಲಿಲ್ಲ. ನನಗೆ ಆಶ್ಚರ್ಯವಾಗಲಿಲ್ಲ, ಆದರೆ ದುಃಖವಾಗುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಕೇಳಿದರು. ಬರೀ ಕಾಳು ಕೈಲಿ ಚರ್ಚೆ ಮಾಡಿದ್ರಿಂದ ಇಷ್ಟು ಗಂಭೀರ ತೀರ್ಮಾನ ಹುಟ್ಟೋದು ಸಾಧ್ಯವಿಲ್ಲ. ಇಂಥ ಮನೋಭಾವ ನಿನಗೆ ಹೇಗೆ ಬಂತು ಹೇಳು? ನಾನು ತಕ್ಷಣ ಮಾತನಾಡಲಿಲ್ಲ. ಕೋಣೆ ಮತ್ತೆ ಮೌನವಾಯಿತು. ಸುಹೊತ್ತಿನ ನಂತರ ತೋಳು ಹಿಡಿದು ಅಲುಗಿಸಿ ಅವರು ಮತ್ತೆ ಕೇಳಿದ ಮೇಲೆ ಎಂದೆ, ಯಾಕೆ ಬಂತು ಅನ್ನೋ ಹಳೆ ಘಟನೆಗಳನ್ನ ಹೇಳಿ ಏನ್ ಪ್ರಯೋಜನ? ಕಾಳಪ್ಪನವರು ಹೇಳಿದ್ದ ರೀತಿಲೇ ಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನನ್ನ ಆಕ್ಷೇಪವಿಲ್ಲ. ಆದರೆ ನಿಮ್ಮಿಂದ ನನಗೊಂದು ಮಗು ಬೇಕು. ಮುಂದೆ ಯಾವ ಸಾಮಾಜಿಕ, ಧಾರ್ಮಿಕ ಅಥವಾ ಸರ್ಕಾರಿ ಲೆಕ್ಕದಲ್ಲೂ ನಾನು ಅಪ್ಪ ಅನ್ನುವ ಕಾಲಂ ಖಾಲಿ ಬಿಡುತ್ತೀನಿ. ನನಗೆ ಅಧಿಕಾರ ಸಿಕ್ಕಿದರೆ ಆ ಕಾಲಂ ಹರಿದು ಹಾಕ್ತೀನಿ. ಒಪ್ಕೊಂಡು ನಾನು ಕೇಳಿದ್ದು ಕೊಡ್ತೀರಾ? ಇಷ್ಟೆಲ್ಲ ಹೇಳಿ ಮಗು ಕೊಡಿ ಅಂತ ಯಾಕೆ ಕೇಳ್ತೀಯ? ನಿರೋಧಕ ಉಪಯೋಗಿಸ್ತಿರೋಳು ನೀನು, ನಾನಲ್ಲ. ವೈದ್ಯ ವಿಜ್ಞಾನ ತಿಳಿದಿರೋದು ನಿನಗೆ. ಅದನ್ನು ಉಪಯೋಗಿಸೋದು ಬಿಟ್ರೆ ಆ ತಿಂಗಳೇ ಗರ್ಭ ಕಟ್ತಿತ್ತು. ಇಷ್ಟೆಲ್ಲ ಪೂರ್ವಭಾವಿ ಚರ್ಚೆ ಯಾಕೆ ಬೇಕಿತ್ತು? ಅವರ ಧ್ವನಿಯಲ್ಲಿ ಬೇಸರವಿತ್ತು. ಅದನ್ನು ಗಮನಿಸಿ ನಾನು ಹೇಳಿದೆ, ಕಳ್ಳತನ ಮಾಡೋಕೆ ನನ್ಗಿಷ್ಟವಿಲ್ಲ. ವೈದ್ಯ ವಿಜ್ಞಾನ ಬೆಳೆದಿದೆ ಅಂತ ನೀವೇ ಹೇಳಿದ್ರಲ್ಲ. ಸುಖೋಲ್ಲಾಸಕ್ಕಾಗಿ ಗಂಡು ಹೆಣ್ಣು ಕೂಡಿದಾಗ ಗರ್ಭದ ಅಂಜಿಕೆ ಇನ್ನು ಮುಂದೆ ಇಲ್ಲವೇ ಇಲ್ಲ. ಅದರ ಪರಿಕರ ಏನಿದ್ದರೂ ಹೆಂಗಸಿನದು, ಗಂಡಸಿನದಲ್ಲ. ಕಾಳಪ್ಪನವರೇ ಹೇಳಿದ್ರು. ಪಶ್ಚಿಮ ದೇಶದಲ್ಲಿ ಈ ಸ್ಥಿತಿಯಂತೆ, ನಮ್ಮಲ್ಲೂ ಹೀಗೆ ಆಗತ್ತೆ. ಆಗಲೇ ಶುರುವಾಗಿರೋದು ದಾದಿಯ ಕೆಲಸ ಮಾಡೋದು ನನಗೆ ಗೊತ್ತು. ಉಲ್ಲಾಸವನ್ನು ಮೀರಿದ ಉದ್ದೇಶವಿದ್ದರೆ, ಅಂದರೆ ಗರ್ಭದ ಆಶೆ ಇದ್ದಾಗ
ಗಂಡಿಗೆ ತಿಳಿಸಬೇಡವೇ ಹೆಂಗಸು? ಒಪ್ಪಿದ್ದಕ್ಕಿಂತ ಹೆಚ್ಚು ಬಳಸಿಕೊಂಡರೆ ಕಳುವಲ್ಲವೇ? ಅವರು ತಕ್ಷಣ ಮಾತನಾಡಲಿಲ್ಲ. ಆದರೆ ನನ್ನ ಮಾತನ್ನು ಅವಲೋಕಿಸುತ್ತಿದ್ದಾರೆ ಎಂದು ನನಗನ್ನಿಸಿತು. ಮಲಗಿದ್ದವರು ಎದ್ದು ಕುಳಿತರು. ಗಂಭೀರವಾಗಿ ಆಲೋಚನೆ ನಡೆಯುವಾಗ ಅವರ ದೇಹವು ತನಗೆ ತಾನೇ ತಾಳುವ ಭಂಗಿಯಲ್ಲಿ ಕುಳಿತರು. ಬೆನ್ನು ಹುರಿಯು ಸೆಟೆಯುವಂತೆ ಅರೆ ಪದ್ಮಾಸನದಲ್ಲಿ. ನಾನು ಮಾತನಾಡಿ ಅವರ ಅವಲೋಕನಕ್ಕೆ ಅಡ್ಡಿ ಮಾಡಲಿಲ್ಲ. ಕೊನೆಗೆ ಹೇಳಿದರು, ಪಾರ್ವತಿ, ನಾನು ನೀನು ಮೊದಲ ದಿನ ಕೂಡಿದಾಗ ಇಷ್ಟೆಲ್ಲ ಯೋಚಿಸಿದ್ದೆಯಾ? ವಾಸ್ತವವಾಗಿ ಅವತ್ತೇ ಗರ್ಭ ಕಟ್ಟಿದ್ದರೆ ಈ ಎಲ್ಲ ವಿಚಾರ ಬರ್ತಿರ್ಲಿಲ್ವೇನು? ಹೀಗಾಗುತ್ತೆ ಅಂತ ಅವತ್ತು ನನಗಂತೂ ಗೊತ್ತಿರಲಿಲ್ಲ. ನೀವು ನಿರೀಕ್ಷಿಸಿರ್ಲಿಲ್ಲ ಅಂದಿರಲ್ಲ. ಅಕಸ್ಮಾತ್ ಏನೂ ಆಗಲಿಲ್ಲ, ಆಮೇಲೆ ನಾನು ಮುನ್ನೆಚ್ಚರಿಕೆ ಉಪಯೋಗಿಸ್ತಾ ಇದ್ದೀನಲ್ಲ. ಅವರು ಮತ್ತೆ ಸ್ವಲ್ಪ ಹೊತ್ತು ಸುಮ್ಮನಾದರು. ಮಲಗಿಯೇ ಇದ್ದ ನನಗೂ ಮಾತು ಹೊಳೆಯಲಿಲ್ಲ. ಅನಂತರ ಕೇಳಿದರು, ನೀನು ಹೇಳೋ ಹಾಗೆ ಮಗುವಿನ ಮೇಲೆ ನನ್ನದು ಅನ್ನುವ ಮನಸ್ಸಿನ ಗುರುತೂ ಇಲ್ಲದಿದ್ದರೆ ಗಂಡು ಹೆಣ್ಣಿನ ಪ್ರೇಮ ಸ್ಥಾಯಿಯಾಗುವುದಾದ್ರೂ ಹೇಗೆ? ಈ ಅಂಶವನ್ನು ನಾನು ಈ ಹಿಂದೆ ಎಂದೂ ಯೋಚಿಸಿರಲಿಲ್ಲ, ಪ್ರಶ್ನೆಯಾಗಿಯೂ ಎದುರಿಸಿರಲಿಲ್ಲ. ಆದರೂ ತಕ್ಷಣ ಉತ್ತರ ಹೊಳೆದಂತಾಗಿ ಹೇಳಿದೆ. ಆರ್ಥಿಕ ಚೌಕಟ್ಟು ಹಾಕಿ ಮಕ್ಕಳ ಗುರಿ ಜೋಡಿಸಿ ಗಂಡು ಹೆಣ್ಣಿನ ಪ್ರೇಮವನ್ನು ಸ್ಥಾಯಿ ಮಾಡೋಕೆ ಹೊರಟರಲ್ಲವೇ ಮದುವೆಯಲ್ಲಿ? ಒಳಗೆ ಉಸಿರು ಕಟ್ಟಿ ಸಾಯುವುದಲ್ಲವೇ ಈ ಪ್ರೇಮ? ಮಗುವಿನ ಕರ್ತೃ ನಾನು ಎನ್ನುವ ಆಧಾರದ ಮೇಲೆ ಪ್ರೇಮ ಸ್ಥಾಯಿ ಆಗುವುದಿದ್ದರೆ ವಾಸ್ತವವಾಗಿ ಸ್ಥಾಯಿಯಾಗುವುದು ಆ ಆಧಾರ, ಪ್ರೇಮವಲ್ಲ, ಅಲ್ಲವೇ? ಅವರು ಮತ್ತೆ ಸುಮ್ಮನಾದರು. ನನ್ನ ಉತ್ತರವನ್ನು ಮೆಲುಕು ಹಾಕುತ್ತಿರುವರೋ ಅರಗಿಸಿಕೊಳ್ಳುತ್ತಿರುವರೋ ಎಂದು ನಾನು ಊಹಿಸುತ್ತಿದ್ದೆ. 2 ನಿಮಿಷದಲ್ಲಿ ಇದ್ದಕ್ಕಿದ್ದಂತೆಯೇ ಅನ್ನಿಸಿತು. ಅವರಿಗೆ ಸಿಟ್ಟು ಬಂದಿದೆ. ಒಳಗಿನಿಂದ ಬರುತ್ತಿದೆ ಬರೀ ಅನ್ನಿಸಿಕೆ. ಅವರ ಮುಖ ಕಾಣುತ್ತಿರಲಿಲ್ಲ. ಶೂನ್ಯ ಕ್ಯಾಂಡಲ್ ಬಲ್ಬು ಅವರ ಬೆನ್ನ ಕಡೆಗೆ, ಅದು ಅಷ್ಟು ದೂರದ ಗೋಡೆಯ ಮೇಲೆ ಕುಡಿಯಾಡಿಸುತ್ತಿತ್ತು. ಇನ್ನೊಂದು ನಿಮಿಷದಲ್ಲಿ ಅವರು ಕೇಳಿದರು, ಪಾರ್ವತಿ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಕೋಪವನ್ನು ತೋರಿಸಬಾರದೆಂಬ ನಿಯಂತ್ರಿತ ಅಸಹಜ ಸಮಾಧಾನದ ಧ್ವನಿ ನನಗೆ ಕೇಳಿಸಿತು. ಅಂದೆ. ನನ್ನ ಹೆಸರೇ ಬೇಡ ಅಂತೀಯ, ಒಪ್ಪೋಣ. 60 ತುಂಬಿರುವ ನಾನೇ ಏಕಾಗಬೇಕು? ನೀನು ಎಷ್ಟೇ ವೈದ್ಯಶಾಸ್ತ್ರ ತಿಳಿದಿರಬಹುದು, ಪ್ರಾಯದ ವೀರ್ಯದಿಂದ ಹುಟ್ಟುವಂತಹ ಗಟ್ಟಿ ಮಕ್ಕಳು ನನ್ನಂತಹ ಇಳಿ ವಯಸ್ಸಿನವನಿಂದ ಸಾಧ್ಯವಿಲ್ಲ. ಯಾರಾದರೂ ಪ್ರಾಯದ ದೃಢಕಾಯನನ್ನು ಆಹ್ವಾನಿಸಿ ಮಹಾಭಾರತದಲ್ಲಿ ಬರುತ್ತಲ್ಲ, ಹಾಗೆ ನೀನು ತಾಯಿಯೂ ಆಗಬಹುದು. ಅವನ ಹೆಸರಿನ ಹಕ್ಕು ಸ್ಥಾಪಿಸುವುದಿಲ್ಲ. ಈ ಮಾತು ನನ್ನನ್ನು ಇರಿಯಿತು. ಅವರು ಸಿಟ್ಟಿನ ಮಾತನಾಡಿದರು ಅಂತ ಅಲ್ಲ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ. ಆದರೂ ತಾಳ್ಮೆಯಿಂದ ಹೇಳಿದೆ, ಹೀಗಂತೀರಲ್ಲ, ನಿಮಗೆ ಗೊತ್ತೇ, ಕಮಲೆ ಹುಟ್ಟಿದ ಮೇಲೆ ಯಾವ ಗಂಡಿಸನ ಮೇಲೂ ಸ್ನೇಹ ಹುಟ್ಟಲಿಲ್ಲ. ವಿರಾಮದಲ್ಲೆಲ್ಲ ಕೂತು ಓದುತ್ತಾ ದೈಹಿಕ ಆಸೆಯನ್ನು ಮರೆಯಲು ಪ್ರಯತ್ನಿಸುತ್ತಿದ್ದೆ. ಆಗಾಗ್ಗೆ ಆಸೆಯು ಕಾಡುತ್ತಿತ್ತು, ಆದರೆ ಗಂಡಸರೆಂದರೆ ಹೇಸಿಗೆಯಾಗುತ್ತಿತ್ತು. ನಿಮ್ಮ ಪರಿಚಯವಾಗಿ ಸ್ನೇಹವಾಗಿ ನಮಗೆ ತಿಳಿಯದಂತೆ ನಾವಿಬ್ಬರು ಒಂದಾದ ಮೇಲೆ, ಅದು ಇತ್ತೀಚೆಗೆ ಮಗುವಿನ ಆಸೆ ಹುಟ್ಟಿದ್ದು. ಗಟ್ಟಿಮುಟ್ಟಾದ ಯಾವನೋ ಯುವಕನನ್ನು ಹಿಡಿದು ಹತ್ತಿಸಿಕೊಳ್ಳುವುದಕ್ಕೆ ನನ್ನನ್ನು ತಲೆಯಿಯುವ ಹಸು ಎಂದುಕೊಂಡಿರಾ? ನಾನೀಗ ಚಿಕ್ಕ ಪ್ರಾಯದ ಕುರುಡು ಕಾಮದ ಅವಸ್ಥೆಯಲ್ಲೂ ಇಲ್ಲ. ಹಾಗೆ ಹೇಳಿದರೂ ನಿಮಗೆ ಅರ್ಥವಾಗೋದೇ ಇಲ್ಲವೇನೋ? ಮಗು ಹುಟ್ಟಲಿ ಹುಟ್ಟದಿರಲಿ, ಹುಟ್ಟಿದರೂ ನಿಮ್ಮದಲ್ಲ ಅಂತ ಭಾವಿಸುವ ನೀವು ನನಗೆ ಬೇಕು. ಮಗು ಹೆತ್ತ ಮೇಲೆ ಹುಟ್ಟಿಸಿದವನನ್ನು ಅಲಕ್ಷಿಸುವುದು ಹೆಂಗಸಿನ ಪ್ರಕೃತಿಯಲ್ಲವೇ? ಅವರು ಛೇಡಿಸುವ ಧ್ವನಿಯಲ್ಲಿ ಕೇಳಿದರು. ಹಾಗಂತ ಹುಟ್ಟಿಸಿದ ಹಕ್ಕಿನ ಮೇಲೆ ಪ್ರೇಮದ ಹಕ್ಕು ಕೇಳುವುದು ಸರಿಯೇ? ಪ್ರಯತ್ನ ಪೂರ್ವಕವಾಗಿ ನಾನು ಧ್ವನಿಯನ್ನು ಸಮಾಧಾನದ ಶ್ರುತಿಯಲ್ಲಿ ನಿಲ್ಲಿಸಿ ಕೇಳಿದರೂ ವಾಕ್ಯದ ಅರ್ಥ ಅವರ ಪ್ರಶ್ನೆಗೆ ಪ್ರಶ್ನೆ ರೂಪದಲ್ಲೇ ಬಂದ ರೀತಿ ಮತ್ತು ಪ್ರಶ್ನೆ ಮುಗಿದ ತಕ್ಷಣ ಹೊರಬಂದ ಕಾಲ ಹ್ರಸ್ವತೆಗಳಿಂದಾಗಿ ಒಟ್ಟಿನಲ್ಲಿ ನನ್ನ ಮಾತು ಛೇಡಣೆಯೇ ಆಗಿಬಿಟ್ಟಿತು. ನನಗೂ ಕೆಡುಕೆನ್ನಿಸಿತು. ಅವರು ಮಾತನಾಡಲಿಲ್ಲ. ಸ್ವಲ್ಪ ಹೊತ್ತು ಮೌನವಾಗಿದ್ದರು. ಸೋತ ಭಾವವೇ? ಮರು ಹೊಡೆತಕ್ಕೆ ಅಣಿಯಾಗುತ್ತಿದ್ದಾರೆಯೇ? ನಾನು ಊಹಿಸುತ್ತಿದ್ದೆ. ನನ್ನಲ್ಲೂ ತಳಮಳ, ಉದ್ವಿಗ್ನತೆ, ಕೋಪಗಳು ಒಸರಿ ಬೆರೆತುಕೊಳ್ಳುತ್ತಿದ್ದವು. ಸ್ವಲ್ಪ ಹೊತ್ತಿನ ಮೇಲೆ ಅವರು ಕೇಳಿದರು, ಕಮಲೆ ಹುಟ್ಟಿದ ಮೇಲೆ ಯಾವ ಗಂಡಿಸಿನ ಮೇಲೂ ಸ್ನೇಹ ಹುಟ್ಟಲಿಲ್ಲ ಅಂದೆಯಲ್ಲ, ಅವಳು ಹುಟ್ಟಿದ್ದು ಹೇಗೆ ಹೇಳು? ನನಗೆ ನಿಜವಾಗಿಯೂ ಕೋಪ ಬಂತು. ನನ್ನನ್ನು ಹೀಗೆಳೆಯಲೆಂದೇ ಈ ಪ್ರಶ್ನೆ ಕೇಳಿದ್ದಾರೆ. ಕಮಲೆ ಹೇಗೆ ಹುಟ್ಟಿರಬಹುದೆಂಬ ಕಲ್ಪನೆ ಅವರಿಗೆ ಇಲ್ಲದಿಲ್ಲ. ನಾನು ವಿಧವೆ ಎಂದು ಯಾವತ್ತೂ ಯಾರ ಕೈಲೂ ಸುಳ್ಳು ಹೇಳಿಲ್ಲ. ಮದುವೆಯಾಗಿ ಗಂಡ ದೂರವಾಗಿದ್ದಾನೆಂದು ಹೇಳಿಲ್ಲ. ಅಂದರೆ ಸ್ಪಷ್ಟ ಕಲ್ಪನೆ ಯಾರಿಗಾದರೂ ಇರಬೇಕು. ಇವರಿಗೂ ಇದೆ. ಆದರೆ ಎಂದೂ ಸೂಚ್ಯವಾಗಿಯೂ ಇವರು ಆ ಮಾತು ತೆಗೆದಿರಲಿಲ್ಲ. ಈ ದಿನ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಬೇರೆ ಏನಿದ್ದೀತು ಉದ್ದೇಶ? ನನಗೆ ಅಳು ಬರುವಂತಾಯಿತು. ಆದರೆ ತಡೆದುಕೊಂಡೆ. ಮುಚ್ಚುವಂಥದ್ದೇನಿದೆ ಇದರಲ್ಲಿ? ಹೆಂಗಸಾಗಿ ಹುಟ್ಟಿ ಒಂದು ಮಗು ಹೆತ್ತದ್ದನ್ನು ಹೀನಾಯವೆಂದು ಭಾವಿಸಿದರೆ ಕೋಪವೂ ಬರಬಹುದು, ಅಳುವೂ ಬರಬಹುದು. ನಾನೀಗ ಇವೆರಡರಲ್ಲಿ ಯಾವುದಕ್ಕೂ ಪಕ್ಕಾಗಬಾರದೆಂಬ ಅರಿವು ಮೂಡಿತು. ಎಲ್ಲವನ್ನು ಹೇಳಬೇಕೆನ್ನಿಸಿತು. ಎಲ್ಲವನ್ನು,
ಕಮಲೆ ಹುಟ್ಟಿದ ಬಗೆಯನ್ನು ಮಾತ್ರವಲ್ಲ, ಹಿಂದಿನ 3 ಬಾರಿಯದನ್ನು ಹೇಳಬೇಕೆನಿಸಿತು. ಬರೀ 3 ಬಾರಿ ಗರ್ಭ ಕೂತು ತೆಗೆಸಿಕೊಂಡದ್ದು ಮಾತ್ರವಲ್ಲ, ಯಾರಿಂದ, ಹೇಗಾಯಿತು, ಪ್ರಾಯದ ಒತ್ತಡ ಹಿಸುಕುತ್ತಿರುವಾಗ, ಹೆಂಗಸು ಸಹಜ ಪರಿಣಾಮದ ಭಾರವನ್ನು ಹೊರಬೇಕಾಗಿ ಬಂದಾಗ, ಸಮಾಜದ ಅಭಿಪ್ರಾಯವು ಹೇಗೆ ಅವಳ ಮೇಲೆ ಕ್ರೌರ್ಯವನ್ನು ಎಸಗುತ್ತದೆ ಎಂಬುದನ್ನೆಲ್ಲ ಹೇಳಬೇಕೆನ್ನಿಸಿತು. ಆದರೆ ನಾನು ಹೇಳುವುದರಲ್ಲಿ ಆತ್ಮ ಮರುಕವಿರಬಾರದು. ಘಟನೆಗಳನ್ನಷ್ಟೇ ವಿವರಿಸಬೇಕೆಂದು ನಿಶ್ಚಯಿಸಿದೆ. ಕುಳಿತಲ್ಲಿಂದ ಬಾಗಿ ಮಂಚದ ಕಟ್ಟಿನಲ್ಲಿ ತೂಗುತ್ತಿದ್ದ ಬೆಡ್ ಸ್ವಿಚ್ ಹಾಕಿದೆ. ಹಾಲಿನ ಬಲ್ಬಿನ ಅನಿರೀಕ್ಷಿತ ಹಠಾತ್ ಪ್ರಕಾಶಕ್ಕೆ ಅವರ ಕಣ್ಣುಗಳು ಮಿಸುಕಾಡಿದವು. ದೈಹಿಕವಾಗಿ ಕೂಡ ಅವರ ಪ್ರತಿಕ್ರಿಯೆಗಳನ್ನು ಗಮನಿಸುತ್ತಾ ಹೇಳುವುದು ನನ್ನ ಉದ್ದೇಶವಾಗಿತ್ತು. ಒಂದೊಂದಾಗಿ ಹೇಳಿದೆ. ಮೊದಲಿನ ಬಸುರುಬರಿ ಪರಿಣಾಮವಾಗಿತ್ತು. ಪ್ರೇಮ, ಪ್ರಣಯ, ಸ್ನೇಹ ಯಾವುದೂ ಇಲ್ಲದ ಕುರುಡು ಉನ್ಮಾದದ ತೃಪ್ತಿಗಾಗಿ ಇಳಿದು ಆ ಉನ್ಮಾದ ಕೂಡ ತಣಿಯದೇ ಇದ್ದ ಪರಿಣಾಮ ನಿಂತದ್ದು. ಎರಡನೆಯದು ಇಂಥದ್ದೇ. ಮೂರನೆಯದು ಮೇಲಾಧಿಕಾರಿಯನ್ನು ಸಮಾಧಾನಪಡಿಸಲು ಹೋದಾಗ ಆದ ಆಕಸ್ಮಿಕ. ನನಗೆ ಇಷ್ಟವಿರದೆ ಇರಲಿಲ್ಲ, ಆದರೆ ಗಂಡಸು ಹೆಂಗಸನ್ನು ಶೋಷಿಸಿದ ಘಟನೆ ಅದು. ಕಮಲ ಹುಟ್ಟಿದ್ದಂತೂ ಪರಸ್ಪರ ಪ್ರೀತಿಯಿಂದ. ಬಿಡಿಸಿ ಹೇಳಿದೆ. ಆತನಿಗೂ ಹೆಸರು ಕೊಡುವ ಧೈರ್ಯ ಬರಲಿಲ್ಲ, ನಿಜ. ಭಯದಿಂದ ಅವರೇ ನನಗೆ ವರ್ಗ ಮಾಡಿಸಿರಲೂಬಹುದು. ಆದರೆ ಆ ತಿಂಗಳುಗಳಲ್ಲಿ ಆತ ನನ್ನನ್ನು, ನಾನು ಅವರನ್ನು ಪ್ರೀತಿಸಿದುದು ಸುಳ್ಳಲ್ಲ. ಕಮಲೆ ಪ್ರೀತಿಯ ಫಲವಾಗಿ ಹುಟ್ಟಿದವಳು ಎಂದು ಎಲ್ಲವನ್ನು ವಿವರವಾಗಿ ಹೇಳಿದೆ. ಅವರು ಸುಮ್ಮನೆ ಕುಳಿತಿದ್ದರು. ನಿರ್ಭಾವುಕರಾಗಿ, ಭಾವನಾರಹಿತರಾಗಿ, ಕೋಪ, ಅಸಹ್ಯ, ಬೇಸರಗಳನ್ನು ತೋರಿಸಬಾರದೆಂಬ ನಿಯಂತ್ರಣದಿಂದ ತಂದುಕೊಂಡ ಸ್ಥಿತಿ ಇರಬಹುದು, ಅಥವಾ ಮನಸ್ಸಿನಲ್ಲೇ ನನ್ನಿಂದ ದೂರವಾಗುತ್ತಿರಬಹುದು. ಎಲ್ಲ ಹೇಳಿ ಮುಗಿದ ಮೇಲೆ ಅವರ ಎದೆಯ ಮೇಲೆ ಮುಖವಿಟ್ಟು ಅಳುವ, ಮುಂದೆಯೂ ಅವರ ಪ್ರೇಮದ ಆಸರೆ ಬೇಕೆಂದು ಹೇಳುವ, ಹೆಸರು ಅಧಿಕಾರಗಳ ಲೇಪವಿಲ್ಲದೆ ಮಗುವನ್ನು ಕೊಡಿ ಎಂದು ಕೇಳುವ ಆಸೆಯಾಯಿತು. ಆದರೆ ನಾನು ಏನೂ ಕೇಳಲಿಲ್ಲ. ಮಾತು ಮುಗಿಸಿ ಸುಮ್ಮನೆ ಕುಳಿತೆ, ಅವರಂತೆಯೇ ಭಾವನಾ ರಹಿತ ಮುಖ ಮಾಡಿಕೊಂಡು. ಆದರೆ ವಾಸ್ತವವಾಗಿ ನನ್ನ ಮುಖವು ಏನು ಹೇಳುತ್ತಿತ್ತು? ಒಳಗೆ ಅಸಹಾಯಕ ಭಾವ ತುಂಬಿಬಿಟ್ಟಿತ್ತು. ಬಸುರಿಯಾಗಿ ಮಗುವಿಗೆ ಜನ್ಮ ಕೊಡುವ ಸಹಜ ಪ್ರಕ್ರಿಯೆಯ ಆರಂಭ ಕ್ಷಣದಲ್ಲಿ ಗಂಡು ಜೀವಿಯೊಂದನ್ನು ಅವಲಂಬಿಸುವ ಅಸಹಾಯಕತೆಯ ಭಾವವು. ಅವರಿಗೆ ಏನು ತಿಳಿಯಿತೋ, ಏನು ಅರ್ಥ ಮಾಡಿಕೊಂಡರೋ ನಾನರಿಯೆ. ಸ್ವಲ್ಪ ಹೊತ್ತಾದ ಮೇಲೆ ಬಾಗಿ ಬೆಡ್ ಸ್ವಿಚ್ ಒತ್ತಿ ದೀಪ ಆರಿಸಿದೆ. ನನ್ನ ದಿಂಬಿನ ಮೇಲೆ ತಲೆಯಿಟ್ಟು ಮಲಗಿದೆ. ಕುಳಿತಿದ್ದ ಅವರನ್ನು ಮಲಗಿ ಎಂದು ಹೇಳಲಿಲ್ಲ. ಎದ್ದು ಹೊರಟು ಹೋಗುತ್ತಾರೆಯೇ ಎಂಬ ಕುತೂಹಲ ಹುಟ್ಟಿತು. ಹೋಗಲಿಕ್ಕಿಲ್ಲವೆಂಬ ಆಶೆಯೋ ಭರವಸೆಯೋ ಎಂಥದ್ದೋ ಒಳಗಿನಿಂದ ಅನ್ನಿಸುತ್ತಿತ್ತು. ಸ್ವಲ್ಪ ಹೊತ್ತಿಗೆ ಅವರು ಪಕ್ಕದ ದಿಂಬಿನ ಮೇಲೆ ತಲೆಯಿಟ್ಟು ಮಲಗಿದರು. ನಿದ್ದೆ ಬರುವ ಮುನ್ನ ಕೊನೆಯ ಪಕ್ಷ ಪರಸ್ಪರ ಕೈ ಹಿಡಿದುಕೊಳ್ಳಬೇಕಲ್ಲ. ಅವರು ಹಾಗೆ ಮಾಡಲಿಲ್ಲ. ನಾನು ಸುಮ್ಮನಿದ್ದೆ. ಇಬ್ಬರಲ್ಲಿ ಯಾರು ತಡಕಿ ಕೈ ಹಿಡಿದಿದ್ದರೂ ಕೃತಕವಾಗುತ್ತಿತ್ತು. ಇಷ್ಟೆಲ್ಲ ಮಾತಿನ ಫಲವಾಗಿ ನನ್ನಲ್ಲಿ ಒಂದು ಸ್ಪಷ್ಟ ಬದಲಾವಣೆಯಾಗುತ್ತಿತ್ತು. ಕೃತಕತೆಯ ಬಗೆಗೆ ನನಗಿದ್ದ ಹೇಸಿಗೆ ಗಾಢವಾಗುತ್ತಿತ್ತು. ತಾವು ಓದುತ್ತಿರುವಾಗ ಪಾರ್ವತಮ್ಮ ಮಗಳನ್ನು ಅಡಿಗೆ ಮನೆಗೆ ಕರೆದು ಊಟ ಮಾಡಿಸಿ ಕಳಿಸುವುದನ್ನು ಅವರು ಗಮನಿಸಿದರು. ಓದಿ ಮುಗಿಸಿ ಹಾಳೆಗಳನ್ನು ಜೋಡಿಸಿ ಹತ್ತಿರವಿದ್ದ ಟೀಪಾಯಿಯ ಮೇಲಿಟ್ಟು ಎದುರುಗೋಡೆಯ ಮೇಲಿದ್ದ ಸೂರ್ಯೋದಯದ ಪಟವನ್ನು ನೋಡುತ್ತಿದ್ದಾಗ ಹತ್ತಿರ ಬಂದು ಅವಳು ಮಾತನಾಡಿಸಿದಳು. ಅಡಿಗೆ ಆರುತ್ತಿದೆ, ಊಟ ಮಾಡಿ ಹೇಳಿ. ಅವಳ ಧ್ವನಿ ಶಾಂತವಾಗಿತ್ತು. ಕೈಕಾಲು ತೊಳೆಯಲು ರೂಮಿನಿಂದ ಬಿಳಿಯ ಟವೆಲು ತಂದುಕೊಡುವಾಗ ಕೂಡ ಮುಖ ಪ್ರಸನ್ನವಾಗಿತ್ತು. ಇದನ್ನು ಓದಿದ ನಂತರ ತಮ್ಮಿಬ್ಬರ ನಡುವೆ ಇದ್ದ ಕೃತಕತೆಯು ಕಳೆದು ಸಹಜ ವಾತಾವರಣ ಮೂಡಿದ ಭಾವವಿತ್ತು. ಇಬ್ಬರಲ್ಲೂ ನೀವು ಒಟ್ಟಿಗೆ ಕೂಡಿ, ಇವರು ಹೇಳಿದರು. ಊಟ ಮಾಡುವಾಗ ಇವರು ಕೇಳಿದರು, ಆ ಕೊನೆಯ ರಾತ್ರಿ ಅಂತ ಬರೆದಿದ್ದೀರಲ್ಲ, ಅದಾದ ನಂತರ ನೀವಿಬ್ಬರು ಪರಸ್ಪರ ಭೇಟಿಯಾಗಲೇ ಇಲ್ಲವೇ? ಆಗಲೂ ಇಬ್ಬರಲ್ಲಿ ಯಾರು ಪ್ರಯತ್ನಿಸಲೇ ಇಲ್ಲವೇ? ಭೇಟಿಯಾಗದೆ ಇದ್ದಿದ್ದರೆ ಮತ್ತೆ ಮನಸ್ಸು ಕೊಡುವ ಸಂಭವವಿತ್ತೋ ಏನೋ. ಅವರು 4 ದಿನ ಇತ್ತ ಬರಲಿಲ್ಲ. 5ನೆಯ ದಿನ ಸಂಜೆ ಬಂದರು. ಸುಮ್ಮನೆ ಕೂತುಕೊಂಡರು. ಕಾಫಿ ಕುಡಿದರು. ಸಿಟ್ಟು ಬಂದಿದೆಯಾ? ನಾನು ಕೇಳಿದೆ. ಸಿಟ್ಟ್ಯಾಕೆ ಎಂದರು ಕಾವಿಲ್ಲದ ಧ್ವನಿಯಲ್ಲಿ. ನನ್ನ ಮಾತನ್ನು ನೀವು ತಪ್ಪು ತಿಳಿದುಕೊಂಡಿದ್ದೀರಾ ಅಂತ ನಾನು ವಿವರಣೆಗೆ ಹೇಳಿಸಿದೆ. ಇಲ್ಲ, ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀನಿ. ನೀನು ಹೇಳಿದ್ದು ಸರಿ ಎಂದರು. ಯಾವುದು ಎಂದೆ. ಗಂಡಸಿಗೂ ಮಕ್ಕಳಿಗೂ ಸಂಬಂಧವಿಲ್ಲ ಎನ್ನುವುದು ಎಂದರು. ನನ್ನ ಮನಸ್ಸು ಮಿನುಗಿತು. ಅವರ ಮುಖ ಕಳೆಗೆಟ್ಟಿತ್ತು. ಸಂಬಂಧವಿಲ್ಲ ಅಂತ ನಾನು ಹೇಳಲಿಲ್ಲ. ಗಂಡಸಿಲ್ಲದೆ ಮಕ್ಕಳಾಗೋದು ಹೇಗೆ? ನಾನು ಹೇಳಿದ್ದು ಸಾಮಾಜಿಕವಾಗಿ ಅಧಿಕಾರ, ಹೆಸರು, ಹೊಣೆಗಳು ಇರಬಾರದು ಅಂತ ಅಂದೆ. ನೀನು ಹೇಳೋದು ಸರಿ ಎಂದರು ಮಾತು ಬೆಳೆಸಲು ಇಷ್ಟವಿಲ್ಲದ ಧ್ವನಿಯಲ್ಲಿ. ಇಷ್ಟು ಮಾತು ಆಗುವಾಗ ಅವರು ಹೊರಗಿನ ಹಾಲಿನಲ್ಲಿ ಕುಳಿತಿದ್ದರು. ರೂಮಿನಲ್ಲಾಗಿದ್ದರೆ ಹತ್ತಿರ ಹೋಗಿ ಕೈ ಹಿಡಿದು ಮುದ್ದಿಸಿ ಸಮಾಧಾನ ಮಾಡುತ್ತಿದ್ದೆ. ರೂಮಿನಲ್ಲಿದ್ದ ಕಮಲೆಯನ್ನು ಹೊರಗೆ ಕಳಿಸಿ ಇವರನ್ನು ಅಲ್ಲಿಗೆ ಕರೆದು ಇಷ್ಟೆಲ್ಲ ಮಾಡುವುದು ಇನ್ನೂ ಸಂಜೆ ಉಚಿತವಾಗುತ್ತಿರಲಿಲ್ಲ. ನಾನು ಹೇಳಿದ್ದಕ್ಕೆಲ್ಲ ಸರಿ ಅಂತ ಒಪ್ಪಿಕೊಳ್ಳುವಾಗ ಮಾತು ಬೆಳೆಸುವುದಾದರೂ ಹೇಗೆ? ನನಗೂ ಯಾಕೋ ಮಾತು ಹೊಳೆಯಲಿಲ್ಲ. ಸ್ವಲ್ಪ ಹೊತ್ತು ಕುಳಿತಿದ್ದ ನಂತರ ಅಡಿಗೆ ಮಾಡಲು ಇಲ್ಲಿಗೆ ಬಂದು ಗೋಡೆಯ ಹತ್ತಿರ ಮುಂದಲಿಗೆ ಹಾಕಿ ಇಲ್ಲೇ ಬನ್ನಿ ಅಂದೆ. ಇಲ್ಲ,
ನನಗೆ ಕೆಲಸವಿದೆ, ಹೋಗ್ತೀನಿ ಅಂತ ಎದ್ದರು. ಇದೇನಿದು ಅಂತ ಗಾಬರಿಯಿಂದ ಹೊರಗೆ ಬಂದು ಕೈ ಹಿಡಿದುಕೊಂಡೆ. ಭಾವನೆಗಳೆಲ್ಲ ಬತ್ತಿ ಹೋದಾಗ, ಸಹಜವಾಗಿ ಬಿಸಿಗುಣವುಳ್ಳ ಕೋಪವು ತಣ್ಣನೆಯ ರೂಪ ತಳೆದಾಗ ಮನುಷ್ಯನ ಮೈಕೈಗಳು ಹೇಗಿರುತ್ತವೆ ಗೊತ್ತಿರಬಹುದು ನಿಮಗೆ. ಹೆಣದ ಮೈಮುಟ್ಟಿ ನೋಡಿದ್ದೀರಾ ನೀವು? ದಾದಿಯಾದ ನನಗೆ ಹೊಳೆಯುವುದು ಅದೇ ಹೋಲಿಕೆ. ಅವರ ಕೋಪವು ತಣ್ಣನೆಯ ರೂಪ ತಾಳಿತ್ತು. ನಾನು ಬಿಸಿ ಕೋಪಗೊಂಡೆ. ಕೈ ಹಿಡಿದೆಳೆದೆ, ಭುಜ ಹಿಡಿದು ಅಲುಗಿಸಿದೆ. ನಿಮಗೆ ಸಿಟ್ಟು ಬಂದಿದೆ ಎಂದೆ. ಇಲ್ಲ, ಸಿಟ್ಟು ಬರುವಂತದ್ದೇನಿದೆ ಎಂದರು ಹೆಪ್ಪುಗಟ್ಟಿದ ಶಾಂತ ಮುಖದಿಂದ. ಯಾಕೋ ನನಗೆ ಅವರ ಮೇಲೆ ಕೋಪಿಸಿಕೊಳ್ಳುವ ಧೈರ್ಯವೇ ಹೋಗಿಬಿಟ್ಟಿತ್ತು. ಕೋಪಿಸಿಕೊಳ್ಳುವ ಅಧಿಕಾರವನ್ನೇ ಕಳೆದುಕೊಂಡು ಬಿಟ್ಟೇ ಎನ್ನಿಸಿತು. ನಿಸ್ತೇಜಳಾಗಿ ನಿಂತುಕೊಂಡೆ. ಅವರು ಚಪ್ಪಲಿ ಮೆಟ್ಟುಕೊಳ್ಳುವುದನ್ನು ಮರೆತು ಹೊರಟು ಹೋದರು. ಅವರ ಗುರುತಾಗಿ ಒಂದು ಜೊತೆ ಹಳೆ ಚಪ್ಪಲಿ ಇನ್ನೂ ಇದೆ ಈ ಮನೆಯಲ್ಲಿ. ಮೂಲೆಯಲ್ಲಿ 1 ವರ್ಷ ಬಿದ್ದಿತ್ತು. ಅವರು ಸತ್ತ ಮೇಲೆ ತೆಗೆದು ಧೂಳು ಒರೆಸಿ ಹೊಸ ಚೌಕದಲ್ಲಿ ಸುತ್ತಿ ನನ್ನ ಟ್ರಂಕಿನಲ್ಲಿ ಇಟ್ಟುಕೊಂಡೆ. ಟ್ರಂಕಿನಲ್ಲಿ ನನ್ನ ಸೀರೆ ಒಡವೆ ಇರುವ ಟ್ರಂಕ್ ಎನ್ನುತ್ತಾ ಅವಳು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅಳುತ್ತಲೇ ಜೊತೆಗೆ, ಈಗ ನೀವು ಹುಟ್ಟಿರುವ ಪಂಚೆ, ಒಂದು ಶರ್ಟ್, ಒಂದು ಬನೀನು ಎಲ್ಲಾನು ಅದೇ ಟ್ರಂಕಿನಲ್ಲಿ ಎಂದು ಹೊರಬಿಡುವ ಗಂಟಲಿಗಿಂತ ಹೆಚ್ಚು ಗಾತ್ರದಿಂದ ನುಗ್ಗಿ ಬಂದ ಅಳುವಿನಿಂದ ನಿಶ್ಶಬ್ದಳಾದಳು. ಇವರು ಸುಮ್ಮನೆ ನೋಡುತ್ತಾ ಕುಳಿತರು. ಇವಳ ಇಡೀ ಮುಖವು ಮುದ್ದೆಯಾಗಿ ನಿಂತಿತ್ತು. ಸ್ವಲ್ಪ ಹೊತ್ತಿಗೆ ಗಂಟಲೊಳಗೆ ತಡೆದು ನಿಂತು ನಿಶ್ಶಬ್ದವಾಗಿದ್ದದ್ದು ಕ್ರಮೇಣ ಹೊರ ಹೊಮ್ಮಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. 2 ನಿಮಿಷ ಅತ್ತ ನಂತರ ತಕ್ಷಣ ಗೆದ್ದು ಹೊರನಡೆದು ರೂಮಿಗೆ ಹೊರಟಳು. ಊಟದ ತಟ್ಟೆಯ ಮುಂದೆ ಕುಳಿತ ಇವರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಏನೆಂದು ಸಮಾಧಾನ ಹೇಳುವುದು? ಆದರೆ ಅಳು ಬಂದು ಮುಖವು ಮುದ್ದೆಯಾದಾಗ ಅವಳ ಕಣ್ಣುಗಳಲ್ಲಿದ್ದ ಶುದ್ಧ ನಿಶ್ಚಯವು ಕರಗಿದಂತೆ ಕಂಡಿತು. ದೃಷ್ಟಿಯ ಆಳವು ಹೊರಬಂದು ಸಾಧಾರಣವಾಗುತ್ತಿತ್ತು. ಕುಳಿತ ಭಂಗಿಯನ್ನು ಬದಲಿಸುವಾಗ ತಾವು ಹುಟ್ಟಿರುವುದು ಜವರಾಯಿ ಪಂಚೆ ಎಂದು ನೆನಪಾಯಿತು. ಅವನು ಸತ್ತ ಹಾಸಿಗೆಯ ಮೇಲೆ ಮಲಗಿರಲಿಲ್ಲವೇ ಎಷ್ಟೋ ಹೊತ್ತು. ಈಗ ಆ ಮೃತ್ಯು ವಿಲೀನ ಭಾವವಿಲ್ಲ. ತಟ್ಟೆಯ ಮುಂದೆ ಕುಳಿತಿದ್ದೇನೆ, ತಟ್ಟೆಯಲ್ಲಿ ಇರುವ ಊಟ ರುಚಿಸುತ್ತಿದೆ ಎಂಬ ಹೊರ ಒಳ ಅನುಭವಗಳ ಸಹಜ ಪ್ರಜ್ಞೆಯಲ್ಲಿ ಮೌನವಾಗಿ ಕುಳಿತಿದ್ದಾಗ ಜವರಾಯಿಯ ಸಾವಿನ ಕಾರಣವು ಅಸ್ಪಷ್ಟವಾಗಿ ಹೊಳೆದಂತಾಯಿತು. ಸ್ವಲ್ಪ ಹೊತ್ತಿಗೆ ಅವಳು ಅಡಿಗೆ ಮನೆಗೆ ಹಿಂದಿರುಗಿದಳು. ದುಃಖವನ್ನು ತಹಬಂದಿಗೆ ತಂದು ಮುಖ ತೊಳೆದುಕೊಂಡಿದ್ದದ್ದು ಅವರಿಗೆ ತಿಳಿಯಿತು. ನನ್ನ ತಟ್ಟೆಯ ಮುಂದೆ ಕೂತು, ನಿಮ್ಮ ಕೈಯೆಲ್ಲ ಒಣಗಿ ಹೋಗಿದೆ, ಅದನ್ನು ಬಿಟ್ಟು ಬಿಡಿ, ಬೇರೆ ತಟ್ಟೆ ಹಾಕಿ ಬಿಡಿಸ್ತೀನಿ ಎಂದಳು. ಅನಂತರ ಯಾರು ಮಾತನಾಡಲಿಲ್ಲ. ಇಬ್ಬರದು ಊಟ ಮುಗಿದ ಮೇಲೆ ಅವಳು ಅವರಿಗೆ ಹಾಲಿನಲ್ಲಿ ಹಾಸಿಗೆ ಹಾಸಿ ಒಂದು ಸೊಳ್ಳೆ ಪರದೆ ಕಟ್ಟಿದಳು. ಇನ್ನೂ ಗಂಟೆ 9:15. ಇವರು ಶುಚಿಯಾದ ಬಿಳಿ ಪರದೆಯೊಳಕ್ಕೆ ಹೊಕ್ಕು ಹಾಸಿಗೆ ಮೇಲೆ ಕೂತರು. ಹಾಲಿನ ದೀಪ ಆರಿಸಿದ ಅವಳು ರೂಮಿನ ಬಾಗಿಲಿನಲ್ಲಿ ಕುಳಿತಳು. ಒಳಗೆ ಕಮಲ ನಿದ್ರಿಸುತ್ತಿದ್ದಳು. ರೂಮಿನ ದೀಪ ಉರಿಯುತ್ತಿತ್ತು. ಇವರು ಕೇಳಿದರು, ನೀವು ಅವನ ಚಾಪಾ ಕಾಗದದ ರೂಮಿಗೆ ಹೋಗಲಿಲ್ಲವೇ? ಹೋಗಿದ್ದೆ, 10-12 ದಿನದ ಮೇಲೆ. ಅಷ್ಟರಲ್ಲಿ ಅವರು ಬೇರೆಯೇ ವ್ಯಕ್ತಿಯಾಗಿದ್ದರು. ನಾನು ಹೇಳಿದೆನಲ್ಲ, ಒಳಸರಿದ ಕೋಪ, ಶೀತ ತಿರುಗಿ ಹೆಪ್ಪುಗೊಂಡ ಕೋಪ ಅಂತ. ಶಾಂತ ನಿಷ್ಕ್ರಿಯ ಭಾವ. ಕೂತುಕೋ ಎಂದರು. ಮತ್ತೆ ಮಾತಿಲ್ಲ. ಮನೆಗೆ ಯಾಕೆ ಬಂದಿಲ್ಲ ಎಂದದ್ದಕ್ಕೆ ಬತ್ತೀನಿ ಎಂದರು. ಮುಂದೆ ಮಾತನಾಡಲು ನನಗೆ ತೋಚಲೇ ಇಲ್ಲ. ವಿಮುಖತೆ ಎಂದರೇನು ಎನ್ನುವುದು ಅವರನ್ನು ಆಗ ನೋಡಿ ಅರ್ಥ ಮಾಡಿಕೊಳ್ಳಬಹುದಿತ್ತು. ನೋಡಿ, ನನ್ನ ಮಾತಿನಿಂದ ಮಕ್ಕಳಾಗುವ, ಮಕ್ಕಳಿಗೂ ಹೆತ್ತವಳಿಗೂ ಹುಟ್ಟಿಸಿದವರಿಗೂ ಇರುವ ಸಂಬಂಧದ ನನ್ನ ನಿಲುವಿನಿಂದ ಅವರಿಗೆ ನೋವಾಗಿರುವುದು ಸಹಜ. ಕೋಪ ಬಂದಿರೋದು ಸಹಜ. ಆ ಕೋಪದಲ್ಲಿ ನನ್ನನ್ನು ಬೈಯಬೇಕಿತ್ತು, ಹೊಡೆಯಬೇಕಿತ್ತು, ದವಡೆ ಹಲ್ಲುಗಳು ಉದುರೂ ಹಾಗೆ ಬಾರಿಸಬೇಕಿತ್ತು. ಆಗ ನಮ್ಮಿಬ್ಬರ ಭಾವನೆಯು ಬದುಕಿರುತ್ತಿತ್ತು. ಮತ್ತೆ ಪರಸ್ಪರ ಈ ವಿಷಯದಲ್ಲಿ ಚರ್ಚೆಯಾಗುತ್ತಿತ್ತು. ಯಾರು ಯಾವಾಗಲೂ ಕೋಪವನ್ನು ಒಳ ತಿರುಗಿಸಬಾರದು ಹೀಗೆ ಎನ್ನುತ್ತಾ ಅವಳ ಧ್ವನಿ ಭಾರವಾಯಿತು. ಆದರೆ ಅಳಲಿಲ್ಲ. ಕೋಪ ಒಳಗೆ ತಿರುಗಿತು ಅಥವಾ ಭಾವನೆಯೇ ಬತ್ತಿ ಹೋಗಿ ಒಳಗೆಲ್ಲ ಒಣಗಿ ಹೋಯಿತು? ಇದೆಲ್ಲ ತರ್ಕದ ಮಾತು, ಗಂಡಸರಾಡುವ ಮಾತು. ಯಾರಾದರೂ ಸತ್ತಾಗ ಹೃದಯಾಘಾತವಾಯಿತು, ಕ್ಯಾನ್ಸರ್ ಆಗಿತ್ತು, ಅಲ್ಸರ್ ಒಡೆದಿತ್ತು, ಮೂತ್ರಕೋಶ ನಿಷ್ಕ್ರಿಯವಾಯಿತು ಅಂತ ಕಾರಣ ಹೇಳ್ತಾರೆ ವೈದ್ಯಶಾಸ್ತ್ರದಲ್ಲಿ. ಆದರೆ ಇವರಿಗೆ ಆದದ್ದೇನು ಗೊತ್ತೇ? ಒಳಸರಿದ ಕೋಪ. ಅವಳ ಮಾತಿನ ಭಾವವನ್ನು ಗ್ರಹಿಸುತ್ತಾ ಅವರು ಸುಮ್ಮನೆ ಕುಳಿತರು. ರೂಮಿನ ಒಳಗಿನ ಬೆಳಕಿನಲ್ಲಿ ಅವಳ ಹಿಂಬದಿಯ ಆಕಾರ ಅವರಿಗೆ ಕಾಣುತ್ತಿತ್ತು. ಮುಂಭಾಗದ ಆಕೃತಿ ಮಸುಕಾಗಿತ್ತು. ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ರೂಪುಗೊಂಡಿತು. ನಾಗರಾಜಯ್ಯ ಅನ್ನುವ ಒಬ್ಬ ನಿಮ್ಮ ಮೇಲೆ ಮುಖರ್ಜಿ ಬರೆದಿದ್ದನಂತನಲ್ಲ, ಅವನ ಹೆಣ ಸುಡಲು ಹೋಗಿದ್ದ ಜವರಾಯಿಗೆ ಸಾವಿನ ಅನುಭವವಾಯ್ತಂತೆ. ಆ ರಾತ್ರಿ ನಿಮ್ಮ ಕೈಲಿ ಮಾತನಾಡಿದಾಗ ನಿಮಗೂ ಆ ಅನುಭವವಾಯಿತು ಅಂದಿದ್ದಿರಂತೆ. ಹಾಗಂತ ಹೋದ ವರ್ಷ ಬಂದಿದ್ದಾಗ ನನ್ನ ಕೈಲಿ ಹೇಳಿದ್ದ. ಇಬ್ಬರು ಸಾವನ್ನು ಭಾವಿಸಿ ಅನುಭವಿಸಿದ್ದವರು, ಪರಸ್ಪರ ಹೆಚ್ಚು ಆಳವಾದ ಅರಿವಿರಬೇಕಿತ್ತಲ್ಲವೇ? ಅವಳು ತುಸು ಹೊತ್ತು ಜ್ಞಾಪಿಸಿಕೊಂಡಳು. ಅನಂತರ ನಿಧಾನವಾಗಿ ಹೇಳಿದಳು, ಅವರ ಮಗ ನೀವು ಹುಟ್ಟಿಸಿದ್ದೆ ಮೊದಲ ತಪ್ಪು ಅಂದನಲ್ಲ.
ಅದು ನಿಮಗೆ ಗೊತ್ತಿರಬಹುದು. ಆ ಸಂದರ್ಭದಲ್ಲಿ ಹುಟ್ಟಿಸುವ ವಿಷಯ ನಾವಿಬ್ಬರು ಮಾತನಾಡಿದ್ದೆವು. ಹೌದು, ಇದೇ ಸಂದರ್ಭದಲ್ಲಿ ನನಗೆ ಅನ್ನಿಸ್ತು, ಸಾವನ್ನು ನಿರೀಕ್ಷಣೆ ಕಲ್ಪನೆಯಲ್ಲಾದರೂ ಅನುಭವಿಸಬಹುದು, ಹುಟ್ಟನ್ನು ಎಂದು ಅನುಭವಿಸಲಾರೆವು. ಅವಳು ಸ್ವಲ್ಪ ಹೊತ್ತು ಮೌನಿಯಾದಳು. ಅನಂತರ ನಿಧಾನವಾಗಿ ಎಂದಳು, ಏನೋ ಉತ್ತರ ರೂಪುಗೊಳ್ಳುತ್ತಿತ್ತು. ನಡುವೆ ನೀವು ಏನೋ ಕೇಳಿದಿರಿ. ಕೇಳಿದ್ದು ಒಳ್ಳೆಯದೇ ಆಯಿತು. ಗಂಡಸಿಗೆ ಹುಟ್ಟಿನ ಅನುಭವ ಎಂದೂ ಆಗುವುದಿಲ್ಲ. ಯಾಕೆಂದರೆ ಹುಟ್ಟಿಸುವ ಅನುಭವವೂ ಅವನಿಗಿರುವುದಿಲ್ಲ. ಮೈಥುನದ ಪರಿಣಾಮವಾಗಿ ಗರ್ಭ ನಿಂತಿತೋ ಬಿಟ್ಟಿತೋ ಅವನಿಗೇನು ತಿಳಿಯುತ್ತೆ? ಬುದ್ಧಿಗಲ್ಲ, ಅನುಭವಕ್ಕೆ ಬರುವ ಸಂಗತಿಯೇ ಅಲ್ಲ ಅದು. ಆದರೆ ಹುಟ್ಟನ್ನು ತರುವುದು, ಗರ್ಭಧರಿಸಿ ಮಗುವನ್ನು ಹೊಟ್ಟೆಯ ಒಳಗೆ ಬೆಳೆಸಿ ಹೆತ್ತು, ಇದೆಲ್ಲವೂ ಹೆಂಗಸಿನ ಅನುಭವವಲ್ಲವೇ? ವಾಂತಿ ಶುರುವಾದಾಗ ನನ್ನ ಬಸರಿಯಲ್ಲಿ ನನ್ನಮ್ಮನಿಗೆ ಹೀಗಾಗುತ್ತಿತ್ತು. ಹೊಟ್ಟೆ ಭಾರವಾಗುತ್ತಾ ಸಾಗಿದಾಗ, ನಾನು ಹೊಟ್ಟೆಯಲ್ಲಿದ್ದಾಗ ನನ್ನಮ್ಮ ಹೀಗೆ ಏದುಸಿರು ಬಿಡುತ್ತಿದ್ದಳು. ಒಳಗೆ ಮಗು ಚಲಿಸಿದಾಗ ಒದೆಯುವಾಗ ನಾನು ನನ್ನಮ್ಮನ ಹೊಟ್ಟೆಯೊಳಗೆ ಹೀಗೆ ಚಟಪಟಿಸುತ್ತಿದ್ದೆ. ಮಗು ಹೊರಬಂದು ಅಳುವಾಗ ನಾನು ಹುಟ್ಟಿದ ತಕ್ಷಣ ಹೀಗೆಯೇ. ಇವೆಲ್ಲ ಅನುಭವಗಳಿಂದ ಹೆಂಗಸು ತನ್ನ ಹುಟ್ಟಿನ ಅನುಭವಗಳನ್ನು ಬೇರೊಂದು ರೂಪದಲ್ಲಿ ಪುನಃ ಅನುಭವಿಸಬಲ್ಲಳು. ಹುಟ್ಟಿನ ಅನುಭವ ವಾಸ್ತವತೆಗಳು ಹೆಣ್ಣಿಗೆ ಗೊತ್ತಿರುವಷ್ಟು ಗಂಡಿಗೆ ಗೊತ್ತಿಲ್ಲ. ನರಗಳೆಲ್ಲ ದುರ್ಬಲವಾಗಿ ಕೈಯೆತ್ತಲು ಶಕ್ತಿಯಿಲ್ಲದ ಮುದುಕಿ ಕೂಡ ಏನು ಬಯಸುತ್ತಾಳೆ ಗೊತ್ತೇ? ನನ್ನ ಮರಿಮಗಳ ಹೆರಿಗೆ ಬಾಣಂತನಗಳಲ್ಲಿ ಭಾಗವಹಿಸಬೇಕು ಅಂತ. ದಾದಿಯಾದ ನನಗೆ ಇದು ಗೊತ್ತು. ಸಾವಿನ ಬಗ್ಗೆ ಗಂಡಸಿನಷ್ಟು ಹೆಂಗಸು ಎಂದು ಚಿಂತಿಸುವುದಿಲ್ಲ. ಹುಟ್ಟಿನ ಸಂಪರ್ಕವಿಲ್ಲದ ಗಂಡಸಿನಿಗೆ ನೀವು ಹೇಳಿದಂತೆ ಸಾವೇ ಹೆಚ್ಚಿನ ವಾಸ್ತವತೆಯಾಗಿರುತ್ತದೆ. ನಮ್ಮ ವೇದಾಂತಗಳೆಲ್ಲವೂ ಗಂಡಸಿನ ಈ ಬೇರು ಕಳೆದುಕೊಂಡ ಈ ಅನುಭವದಿಂದ ಬೆಳೆದು ನಿಂತವು. ಇವರ ವಿಚಾರಗಳೆಲ್ಲ ತಲೆ ಕೆಳಗಾದವು. ಗಂಡಸನ್ನು ಕಾಣುವ ಭಾವನೆಗಳೇ ಬೇರೆ, ಅವನೊಳಗೆ ಉಂಟಾಗುವ ಬಣಬಣ ಶೂನ್ಯವೇ ಬೇರೆ. ಆದ್ದರಿಂದ ಪ್ರಚೋದಿತವಾಗುವ ಅವನ ವರ್ತನೆ ಅನ್ವೇಷಣೆಗಳೇ ಬೇರೆ ಎಂಬ ಧಾಟಿಯ ಆಲೋಚನೆಗಳು ರೂಪು ತಾಳುತ್ತಿರುವಾಗ ಅವಳು ಮಾತನಾಡಿದಳು. ನನ್ನ ಕಮಲ ಹುಟ್ಟುವ ಮೊದಲು ನಾನು ಬರೀ ಸಾವಿನ ಭಾವದಲ್ಲಿ ಇರುತ್ತಿದ್ದೆ. ಜೀವಿಸುತ್ತಿರಲಿಲ್ಲ, ಬದುಕಿರಲಿಲ್ಲ. ಅವಳನ್ನು ಅಲ್ಲ, ಹೊಟ್ಟೆಯಲ್ಲಿ ಮೊಳೆತಿದ್ದ ಅದನ್ನು ಉಳಿಸಿಕೊಳ್ಳಲು ನಾನು ಅಷ್ಟೊಂದು ಯಾಕೆ ಚಡಪಡಿಸಿದೆ, ಹೆಣಗಿದೆ ಅನ್ನುವುದು ಇವರೊಡನೆ ಸಾವಿನ ವಿಷಯ ಮಾತನಾಡಿದ ನಂತರ ಅರ್ಥವಾಯಿತು. ನಾಗರಾಜಯ್ಯ ಸತ್ತ ರಾತ್ರಿ ಮಾತನಾಡಿದವಲ್ಲ, ಅನಂತರ ನನ್ನೊಳಗನ್ನು ಕೂಡ ಸಾವಿನ ಭಾವ ಆಕ್ರಮಿಸತೊಡಗಿತು. ಅದನ್ನು ಹೊಡೆದೋಡಿಸುವುದು ಹೇಗೆ? ಮತ್ತೆ ಬದುಕುವುದರಿಂದ, ಹುಟ್ಟನ್ನು ಅನುಭವಿಸುವುದರಿಂದ. ನನ್ನ ಜೊತೆಯಾಗಿದ್ದ ಕಮಲ ಬೇರೆಯಾಗುತ್ತಿದ್ದಾಳಲ್ಲ, ನಾನು ಒಂಟಿಯಾಗುತ್ತಿದ್ದೇನಲ್ಲ. ಒಂಟಿ ಎಂದರೆ ಸಾವು. ಆದ್ದರಿಂದ ನನಗೆ ಮತ್ತೊಂದು ಮಗು ಬೇಕಾಗಿತ್ತು. ಹೆಂಗಸಿನ ಈ ಒಳಸತ್ಯವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನಿಮ್ಮ ಸ್ನೇಹಿತರು. ಮಗು ಯಾವಾಗಲೂ ಅವನು ಬೇಡ ಅನ್ನಲಿಲ್ಲವಲ್ಲ, ನೀವು ಹೇಳುವ ಪ್ರಕಾರವೇ ಎಂಬ ಇವರ ಆಕ್ಷೇಪವನ್ನು ನಡುವೆ ತಡೆದು ಅವಳು ಸಿರ್ರನೆ ಹಾಯುವ ಹಸುವಿನ ಸಿಟ್ಟಿನಿಂದ ಅಂದಳು. ಈ ಒಳಸತ್ಯವನ್ನು ಅರ್ಥ ಮಾಡಿಕೊಂಡು ಯಾವ ಗಂಡಸು ಮಗುವಿನ ಮೇಲೆ ತನ್ನ ಹೆಸರಿನ ಹಕ್ಕು ಸ್ಥಾಪಿಸುವುದಿಲ್ಲ. ಯಾವ ಹೆಂಗಸು ಗಂಡಸಿನ ಹೆಸರಿನ ಆಧಾರಕ್ಕಾಗಿ ಕಾಯುವುದಿಲ್ಲ. ನೀವು ಮರುಪ್ರಶ್ನೆ ಮಾಡಿದರೆ ನಿಮಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಅವರು ಮಾತನಾಡಲಿಲ್ಲ. ಅವಳ ಮಾತು ನಿಜವೆನ್ನಿಸುತ್ತಿತ್ತು. ಹೋದ ವರ್ಷ ಬಂದಿದ್ದಾಗ ಇದೇ ವಿಷಯವನ್ನು ನಾವಿಬ್ಬರು ಚರ್ಚಿಸಿದ್ದವಲ್ಲವೇ? ಆಗ ಬರೀ ತಾತ್ವಿಕವಾಗಿ ಸಾಧಾರಣ ಸಾಮಾನ್ಯ ಮಟ್ಟದ ಮಾತಾಗಿತ್ತು ಅದು. ಈಗ ಆಳವಾದ ಅರ್ಥವನ್ನು ಕಾಣಿಸುವ ಇವಳ ಮತ್ತು ಜವರಾಯಿಯ ಸ್ವಂತ ಅನುಭವದ ಧ್ವನಿಯಾಗುತ್ತಿದೆ. ಜೊತೆಗೆ ಈಗ ಅವಳ ಮಾತು ಎರಚಿದ ಕೋಪದಲ್ಲಿ ಯಾವುದೋ ನಿಕಟತೆ ಒಸರುತ್ತಿತ್ತು. ಸ್ವಲ್ಪ ಹೊತ್ತು ಯಾರೂ ಮಾತನಾಡಲಿಲ್ಲ. ಗೋಡೆಯ ಗೂಡಿನಲ್ಲಿದ್ದ ಅಲರಾಮ್ ಗಡಿಯಾರದ ಟಿಕ್ ಟಿಕ್ ನಿಶ್ಶಬ್ದತೆಗೆ ಆಕಾರ ಕೊಡಲು ಯತ್ನಿಸುತ್ತಿತ್ತು. ತನ್ನೊಳಗೆ ನಿಶ್ಶಬ್ದತೆಯಿಂದ ತನಗೆ ತಾನು ಎಂದುಕೊಳ್ಳುವಂತೆ ಅವಳು ಎಂದಳು. ಒಬ್ಬ ಹೆಂಗಸಿನ ಮೇಲೆ ನಿಕಟ ಭಾವ ಬಂದರೆ ಗಂಡಸಿಗೆ ಅವಳನ್ನು ಕೂಡುವ ಬಯಕೆಯಾಗುತ್ತದೆ. ಹೆಂಗಸಿಗೆ ಒಬ್ಬ ಗಂಡಸಿನ ಮೇಲೆ ನಿಕಟ ಭಾವ ಬೆಳೆದಾಗ ಅವನಿಂದ ತಾನೊಂದು ಮಗು ಪಡೆಯಬೇಕೆಂಬ ಬಯಕೆ ಬೆಳೆಯುತ್ತದೆ. ತಿಳಿಯಿತೆ ಹೆಣ್ಣು ಗಂಡಿನ ವ್ಯತ್ಯಾಸ? ಅವರಿಗೆ ಒಮ್ಮೆ ಆಕಳಿಕೆ ಬಂತು. ಅದು ಅವಳಿಗೆ ಕೇಳಿಸಿತು. ಸ್ವಲ್ಪ ಹೊತ್ತು ಯಾರು ಮಾತನಾಡಲಿಲ್ಲ. ಅನಂತರ ಅವಳು ಕುಳಿತಲ್ಲಿಂದ ಮೇಲೆದ್ದು ನಿದ್ದೆ ಮಾಡಿ ಎಂದು ಹೇಳಿ ರೂಮಿನೊಳಗೆ ನಡೆದು ದೀಪ ಆರಿಸಿದಳು. ದಿಂಬಿನ ಮೇಲೆ ತಲೆಗಿಟ್ಟ ಇವರ ಮನಸ್ಸಿನಲ್ಲಿ ಗಲಿಬಿಲಿಯಾಗಿತ್ತು. ಅವಳು ಹೇಳಿದ ಹೊಸ ಬೆಳಕಿಗಿಂತ ಇನ್ನೊಂದು ವಿಶೇಷ ಸಮಸ್ಯೆಯಾಗಿ ಶುರುವಾಗಿ ಅನಂತರ ದೋಷಪ್ರಜ್ಞೆಯಾಗಿ ಕಾಡಲು ಶುರುವಾಯಿತು. ಹೋದ ವರ್ಷ ಬಂದಿದ್ದಾಗ ಗರ್ಭಕ್ಕೂ ಗಂಡಸಿಗೂ ಅಧಿಕಾರ ಸಂಬಂಧವಿರಬೇಕಿಲ್ಲವೆಂದು ತಾವು ಪಶ್ಚಿಮ ದೇಶಗಳಲ್ಲಿ ಬರುತ್ತಿರೋ ಪ್ರವೃತ್ತಿಯನ್ನು ಉದಹರಿಸಿ ಮಾತನಾಡುವುದರಿಂದ ಕಮಲ ಹುಟ್ಟುವಾಗ ಆದ ಅನುಭವದಿಂದ ಅವಳಲ್ಲಿ ಈ ಮನೋಭಾವ ಬೆಳೆದಿದೆ. ಆದರೂ ಯಾಕೋ ಜವರಾಯಿ ಮತ್ತು ಇವಳ ಬೇರ್ಪಡೆಗೆ ನಾನು ಪರ್ಯಾಯವಾಗಿ ಆದರೂ ಕಾರಣನಾದೆನೆ. ಈ ಘಟನೆ ಇಲ್ಲದಿದ್ದರೆ ಅವನು ಇಷ್ಟು ಬೇಗ ಸಾಯುತ್ತಿರಲಿಲ್ಲವೇನೋ? ಇದೇ ಆಲೋಚನೆಯಲ್ಲಿ ಬೆಳೆದು ನರಳಾಟವಾಯಿತು. ರಾತ್ರಿ ಬಹು ಹೊತ್ತಿನ ತನಕ ನಿದ್ದೆ ಹತ್ತಲಿಲ್ಲ. ರೂಮಿನಲ್ಲಿ ಕೂಡ ಅವಳು ನಿದ್ದೆ ಬಾರದೆ
ಆಗಾಗ್ಗೆ ಹೊರಳುವ ಸದ್ದು ಕೇಳಿಸುತ್ತಿತ್ತು. ತಾವು ಎಚ್ಚರವಾಗಿರುವುದು ಅವಳಿಗೂ ಗೊತ್ತಿದೆ. ಆದರೆ ತಾವಿಬ್ಬರು ಮಾತನಾಡುವ ವಿಷಯವೇ ಮುಗಿದು ಹೋಗಿದೆಯೇನೋ ಎನ್ನುವ ಭಾವ ಆವರಿಸಿತು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಬಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.